Come with me to spend some time in Boston downtown. ನಾನಿವತ್ತು ಅಮೆರಿಕದ 250th ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ಗೆ ಇಂಡಿಯಾಯಿಂದ ಸುದರ್ಶಿನಿ ಟಾಲ್ ಶಿಪ್ ಬಂದಿದೆ, ಅದನ್ನ ನೋಡಕ್ ಹೋಗ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಲೆಟ್ಸ್ ಗೋ ಅಂಡ್ ಗ್ರಾಪ್ ಸಮ್ ಕಾಫಿ. ಎವ್ರಿ ಮಂಡೇ ಕ್ಯಾಪಿಟಲ್ ಒನ್ ಕೆಫೆ ಅಲ್ಲಿ ಫ್ರೀ ಕಾಫಿ ಇರುತ್ತೆ. ದಿಸ್ ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲಿ ಸುತ್ತ ಯೂನಿವರ್ಸಿಟಿ ಇರೋದ್ರಿಂದ ತುಂಬಾ ಇಂಡಿಯನ್ಸ್, ತುಂಬಾ ಸ್ಟೂಡೆಂಟ್ಸ್ ನೋಡಿದೆ ನಾನು. ಐ ಟುಕ್ ಲ್ಯಾವೆಂಡರ್ ಲಾಟೆ. ಸ್ವಲ್ಪ ಇಷ್ಟ ಆಗಲಿಲ್ಲ ಸ್ಟಾರ್ಟಿಂಗ್, ಆಮೇಲೆ ಓಕೆ ಅನಿಸ್ತು. ಅಲ್ಲಿಂದ ಟ್ರೈನ್ ತಗೊಂಡು ವಿ ಕೇಮ್ ಟು ಸೀಪೋರ್ಟಿಗೆ ಎಂಟ್ರಿ ಆಗ್ತಿದ್ದಂಗೆ ಎಷ್ಟು ದೊಡ್ಡ ದೊಡ್ಡ ಶಿಪ್ಸ್ ಇದೆ ಅಂದ್ರೆ ಕ್ರೇಜಿ ಆಗಿತ್ತು. ಲೈಫಲ್ಲಿ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಶಿಪ್ ನ ನೋಡ್ತಾ ಇರೋದು. ಸೊ ಇದನ್ನೆಲ್ಲ ಟಾಲ್ ಶಿಪ್ಸ್ ಅಂತಾರೆ, ತುಂಬಾ ಉದ್ದಕ್ಕಿದೆಯಲ್ಲ ಅದಕ್ಕೆ. 50ಕ್ಕಿಂತ ಹೆಚ್ಚು ದೇಶಗಳಿಂದ ಈ ಟಾಲ್ ಶಿಪ್ಸ್ ಬಂದಿದೆ. ಅದರಲ್ಲಿ ತುಂಬಾ ಖುಷಿ ವಿಷಯ ಅಂದ್ರೆ ನಮ್ ಇಂಡಿಯಾದಿಂದ INS ಸುದರ್ಶಿನಿ ಬಂದಿದೆ. ಇದು January 20 ಕೊಚ್ಚಿ ಪೋರ್ಟ್ ನ ಬಿಟ್ಟಿದ್ದು. 19ಗೆ US ಬಂದಿದ್ದು ವರ್ಜಿನಿಯಾಗೆ, ಆಮೇಲೆ ಮೇರಿಲ್ಯಾಂಡಿಗೆ ಹೋಗಿ ಬೇರೆ ಬೇರೆ ಸ್ಟೇಟಿಗೆ ಹೋಗಿ ಇವಾಗ ನಾನಿರೋ ಮಸಚೂಸೆಟ್ಸ್ ಸ್ಟೇಟಿಗೆ ಬಂದಿದೆ. ಇಲ್ಲಿ 4-5 ಡೇಸ್ ಏನೋ ಅಷ್ಟೇ ಇದ್ದಿದ್ದು, ಹೋಗ್ಲೇಬೇಕು ಅನ್ಕೊಂಡು ನಾನು ಬಂದಿದ್ದು. ನಾನ್ ಬಾಸ್ಟನ್ ಅಲ್ಲಿ ಆಲ್ಮೋಸ್ಟ್ 2 years ಇಂದ ಇದ್ದೀನಲ್ಲ, ಈಗ ಇದು ಆಲ್ಮೋಸ್ಟ್ ನಂಗೆ ಹೋಮ್ ತರ ಅನ್ಸುತ್ತೆ. ಅವಾಗ ನಾನು ನನ್ನ ದೇಶದ ಫ್ಲಾಗ್ ನ ಇಲ್ಲಿ ನೋಡಿದಾಗ ಐ ಫೆಲ್ಟ್ ಮೈ ಹೋಮ್ ಈಸ್ ಇನ್ ಮೈ ಹೋಮ್ ಅಂತ. ಶಿಪ್ ಒಳಗೂ ಕೂಡ ಹೋಗಿ ಟೂರ್ ಮಾಡ್ಬೋದಿತ್ತು. ಒಂದ್ಸರಿಗೆ 10-15 ಜನನ ಬಿಡ್ತಿದ್ರು, ಬಟ್ ತುಂಬಾ ದೊಡ್ಡ ಕ್ಯೂ ಇತ್ತು. ನನ್ ಹಿಂದೆ ನೀವು ನೋಡ್ಬೋದು, ಅದ್ ಸ್ಟಾರ್ಟಿಂಗ್ ಅಷ್ಟೇ, ಅದ್ರಷ್ಟು ತ್ರಿಬಲ್ ಇತ್ತು ಇನ್ನೂ ಹಿಂದೆ. ಇಲ್ಲಿ ನಮ್ ಬೋಟ್ ಪಕ್ಕದಲ್ಲಿ ಈ ತರ ಸ್ಟೇರ್ಸ್ ಇತ್ತು, ಅಲ್ಲಿ ಕುತ್ಕೊಂಡು ನೋಡ್ಬೋದಿತ್ತು. ನನಗೆ ಎಷ್ಟು ಖುಷಿ ಆಗ್ತಿತ್ತು ಅಂದ್ರೆ ಐ ವಾಸ್ ಲಿಟ್ರಲಿ ಎಮೋಷನಲ್. ಈವನ್ ಇವಾಗ ವಾಯ್ಸ್ ಓವರ್ ಮಾಡುವಾಗ್ಲೂ ಕೂಡ ಗೂಸ್ ಬಂಪ್ಸ್ ಬರ್ತಿತ್ತು. ನಂಗೆ ಎಷ್ಟು ಖುಷಿ ಆಯ್ತು ನೋಡಿ, ಎಷ್ಟು ಪ್ರೌಡ್ ಫೀಲ್ ಆಯ್ತು ಅಂದ್ರೆ ನಮ್ಮ ದೇಶದ ಫ್ಲಾಗು ಇಲ್ಲಿ ಬಾಸ್ಟನ್ ಏರ್ ಅಲ್ಲಿ ಹಾರಾಡ್ತಾ ಇದೆ, ಅಷ್ಟು ಮೇಲೆ, ಅಷ್ಟು ದೊಡ್ಡದಾಗಿ. ಅಂದ್ರೆ ಎಷ್ಟು ಪ್ರೌಡ್ ಅಂದ್ರೆ ಅಷ್ಟು ಪ್ರೌಡ್ ಫೀಲ್ ಆಗ್ತಿತ್ತು ನನಗೆ. ಇಲ್ಲಿ ಪ್ರತಿಯೊಬ್ರು ಕೂಡ ದೇಶ ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ, ಅವ್ರಿಗೆಲ್ರಿಗೂ ಇದೇ ಫೀಲ್ ಆಗ್ತಾ ಇತ್ತು. ಇನ್ ಸ್ವಲ್ಪ ದಿನದಲ್ಲಿ ಈ ಶಿಪ್ ವಾಪಸ್ ಇಂಡಿಯಾಗೆ ಹೋಗುತ್ತೆ. ಸೊ ಐ ಫೈನಲಿ ಸೆಡ್ ಬಾಯ್ ಟು ಮೈ ಹೋಮ್ and going back to my home. Okay, bye, see you.